ಮೊದಲನೇ ಹುಡುಗನ್ನೇ ನೀವು ಓಕೆ ಮಾಡಿಬಿಟ್ರಿ. ಹೇಳ್ತೀನಲ್ಲ, ಅಂದರೆ ತೆಗೆದಾಕುವಂಥದ್ದು ಯಾವುದೂ ಇರಲಿಲ್ಲ ಅಲ್ಲಿ, ಎಲ್ಲ ಕರೆಕ್ಟಾಗಿತ್ತು. ಆ ಪ್ರೊಫೆಷನ್ ಸೇಮ್ ಪ್ರೊಫೆಷನ್ ಬೇರೆ ಇತ್ತು. ನಾವು ಒಂದೇ ಊರವರು, ನಾವು ಕೂಡ ಸೇಡಮ್ ಅವರೇನೆ. ಅವ್ರ ಫ್ಯಾಮ್ಲಿ ಬಗ್ಗೆ ತುಂಬ ಗೌರವ ಇತ್ತು ಎಲ್ಲರಿಗೇ. ಇಂಥ ಒಳ್ಳೆ ಮನೆತನದಿಂದ ಒಂದು ಹುಡುಗನ ನಮಗನ್ನ ಕೇಳ್ಕೊಂಡು ಬರ್ತಿದ್ದಾರೆ ಅಂತಂದರೆ ನಮ್ಮ ತಂದೆ ತಾಯಿ ಕೂಡ ತುಂಬ ಖುಷಿ ಇತ್ತು. ಇಂಥದ್ರೆಲ್ಲದರಲ್ಲೂ ನಾನು ಬೇಡ ಅನ್ನೋದು ಮಾತೇ ಇರಲಿಲ್ಲ ಅಲ್ಲಿ. ನನಗೆ ಕೂಡ ಅಂಥದ್ದೇನು ಅಭ್ಯಂತರ ಇರಲಿಲ್ಲ. ಸರ್, ಮೇಡಮ್ನ ನೋಡೋಕೆ ಹೋಗೋಕ್ಕೂ ಮುಂಚಿತವಾಗಿ ನಿಮಗೆ ಫೋಟೋ ಬಂದಿತ್ತಾ? ಮೇಡಮ್ದು ಪ್ರೊಫೈಲ್ ಏನು ಬಂದಿತ್ತು? ಇಲ್ಲ, ಫೋಟೋ ಬಂದಿತ್ತು. ನಿಮಗೆ ಎಷ್ಟನೇ ಹುಡುಗಿ ನೀವು ನೋಡಿದ್ದು? ನಾನು ಓನ್ಲಿ ಒನ್. ನನ್ನ ಪಾಲಿಸಿ ಇತ್ತು, ನಾನು ಯಾರನ್ನ ಮದುವೆ ಆಗಬೇಕು ಅವರನ್ನು ಮಾತ್ರ ನೋಡ್ತೀನಿ. ಯಾಕಂದ್ರೆ ನಾನು ಬೇರೆಯವ್ರ ಮನೆಗೆ ಹೋಗಿ ನೋಡಿ ಇಷ್ಟ ಇಲ್ಲ ಅಂತೇಳಿ ಐ ಡಿಂಟ್ ಲೈಕ್ ದ್ಯಾಟ್. ಅದಕ್ಕೆ ಮುಂಚೆನೇ ಹೇಳಿದ್ದೆ, ನಾನು ಏನೇ ಪ್ರಪೋಸಲ್ ಬಂದರೂ ನನಗೆ ಇಷ್ಟ ಆದರೆ ಒಂದೇ ಸರಿ ನೋಡೋದು, ಮದುವೆ ಆಗೋದು. ನೋಡಿ ಬೇಡ ಅನ್ನೋದು ಆ ರೀತಿ ಐ ಡಿಂಟ್ ಲೈಕ್ ಇಟ್. ಅದಕ್ಕೆ ಐ ಹ್ಯಾಡ್ ಮೇಡ್ ಇಟ್ ವೆರಿ ಕ್ಲಿಯರ್. ನಾನು ಇಷ್ಟ ಆದರೆ ಮದುವೆ ಆಗೋದಾದರೆ ನೋಡೋದು, ಒಂದ್ಸರಿ ನೋಡಿದ ಮೇಲೆ ಅದೇ ಮದುವೆ ಆಗೋದು ಅಂತ. ನಾನು ಏನು ತಂದು ಕೊಟ್ಟಿದ್ರು ಮೇಡಮ್ ನಿಮಗೆ ಕುಡಿಲಿಕ್ಕೆ? ನನಗೆ ಐ ಡೋಂಟ್ ಎಕ್ಸಾಕ್ಟ್ಲಿ ರಿಮೆಂಬರ್. ನಮ್ಮ ಕಡೆ ಎಲ್ಲ ಹಳ್ಳಿನ ಶುಶ್ಲ ಅಂತ ಮಾಡ್ತೀವಿ. ಚುರುಮುರಿ ಅಕ್ಕಿಯಿಂದ ಮಾಡಿರ್ತಾರೆ, ಮಂಡಕ್ಕಿಯಿಂದ ಶುಶ್ಲ ಮಾಡೋದು ಪದ್ಧತಿನೇ. ಗಂಡು ನೋಡ್ಲಿಕ್ಕೆ ಬಂದಾಗ ಅದೇ ಮಾಡಿದ್ವಿ ನಾವು ಕೂಡ. ಅದನ್ನು ಕೊಟ್ಟಿದ್ವಿ. ನೋಡಿರೋದು ಒಂದು ಹುಡುಗಿ, ತಿಂದಿರೋದು ಒಂದು ತಿಂಡಿ, ಅದು